ಯುದ್ಧಕಾಂಡ ಎಲ್ಲ ನೋಡಿ ದಯವಿಟ್ಟು ಬಂದು ತುಂಬ ಸಖತ್ತಾಗಿದೆ. ಈ ಥರ ಸಿನಿಮಾಗಳು ಬರಬೇಕು, ಯಾಕಂದರೆ ಜನಕ್ಕೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮಕ್ಕಳು ಯಾವ ಥರ ಸ್ಟ್ರೇಂಜರ್ಸ್ನೆಲ್ಲ ಹಚ್ಕೋಬಾರ್ದು, ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಸಖತ್ತಾಗಿ ಇಲ್ಲಿ ಅಜಯ್ ರಾವ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಿಮಗೆ ಇಡೀ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ತುಂಬ ಮೂವ್ ಆಗ್ತಾ ಇರುತ್ತೆ. ನಿಮ್ಮನೇಲೆ ಯಾರೋ ಮಕ್ಕಳಿದ್ರು, ಹೆಣ್ಮಗಳು ಯಾವುದೇ ವಯಸ್ಸಿನ ಮಕ್ಕಳಾಗಿರಲಿ, ಈ ಸಿನಿಮಾನ ಬಂದು ನೀವು ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ತೋರಿಸಿ. ಯಾಕಂದರೆ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ಎಮೋಷ್ನಲಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಪವನ್ ಅವರು. ಅಜಯ್ ರಾವ್ ಸರ್ಗೂ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ, ತುಂಬ ಒಳ್ಳೆಯದಾಗಲಿ, ಇನ್ನಷ್ಟು ಹೆಚ್ಚಿಗೆ ಜನ ಬಂದು ಈ ಸಿನಿಮಾಗಳನ್ನ ನೋಡಿ ಇಂಥ ಸಿನಿಮಾಗಳು ಜಾಸ್ತಿ ಬರೋವಾಗಲಿ. ಎಲ್ಲರಿಗೂ ಇದ್ರ ಒಂದು ಅವೇರ್ನೆಸ್ ಆಗಬೇಕು. ಪೇರೆಂಟ್ಸ್ಗಳು ಅಷ್ಟೇ, ಮಕ್ಕಳಿಗೆ ಹೆಂಗೆ ಎಜುಕೇಟ್ ಮಾಡಬೇಕು, ಯಾವ್ಯಾವ ಥರ ಕಾಶಿಯಸ್ ಆಗಿ ಎಲ್ಲಿ ಆಚೆ ಹೋದರೆ ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಇಂಥದನ್ನೆಲ್ಲ ಹೇಳ್ಕೊಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಂಥ ಸಿನಿಮಾ ಅಜಯ್ ರಾವ್ ಸರ್ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರದ್ದು ಗೆಲುವು. ಈ ಥರ ಸಿನಿಮಾಗಳು ಇನ್ನೂ ತುಂಬ ಚೆನ್ನಾಗಾಗಲಿ, ಅಜಯ್ ರಾವ್ ಸರ್ಗೆ ಜಾಸ್ತಿ ಶಕ್ತಿ ಸಿಗಲಿ, ಈ ಥರ ಸಿನಿಮಾಗಳನ್ನ ಅವ್ರು ಇನ್ನೊಂದಷ್ಟು ಮಾಡಲಿ ಅನ್ನೋದು ಐ ವಿಶ್. ಥ್ಯಾಂಕ್ ಯು.